ಅದ್ರ ಪ್ರಕಾರ ಮಾರ್ಕೆಟ್ ಕೊಡಬೇಕು, ಅವ್ರು ಬೆಲೆ ಕೊಡಬೇಕು ಅಂತದ. ಅದು ಆಯ್ತು ಅಂತಂದ್ರೆ 1 ಟನ್ ಕಬ್ಬಿಗೆ 10,000 ರೂಪಾಯಿಗಳು ಬರ್ತವೆ. 10-15,000 C2+2 ಅಂತ ಹೇಳ್ತಾ ಇದ್ದಾರೆ. ಭೂಮಿ ಅಲ್ಲಿ ಕಾಯಕ ಮಾಡಿದಂಥ ಶ್ರಮದ ಬೆಲೆ, ಬೀಜ, ಗೊಬ್ಬರ ಎಲ್ಲ ಹಾಕಿದ ಮೂಲ ಬಂಡವಾಳ, ಅದ್ರ ಮೇಲೆ 50% ಹಾಕಿ ಕೊಡ್ಬೇಕಂತೇಳಿ. ಒಂದು 100 ರೂಪಾಯಿ ಖರ್ಚಾದ್ರೆ 50 ರೂಪಾಯಿ ಹಾಕಿ ಕೊಡ್ಬೇಕು, ಅವ್ನು ಮಾರ್ಕೆಟ್ ಮಾಡಬೇಕು ಅಂತದ್ದು. 150 ಅಂದ್ರೆ ಪಾಪ ಅವ್ನು ಉಳಿಬೇಕಲ್ಲ ದುಡಿದಕ್ಕೆ, ಅವ್ನು ಗಂಟು ಹಾಕಿದ್ದು ಬರಬೇಕು ಪ್ಲಸ್ ಲಾಭ ಆಗಬೇಕು, ಒಂದಾಗ ಬದುಕ್ತಾನೆ ನಾವು. ಅದು ಇಲ್ಲೇನಿಲ್ಲ ವ್ಯವಸ್ಥೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 3,300 ಕೊಡಬೇಕಾಗಿದ್ದರಿಂದ ಮೂಡಲಿಗೆಲ್ಲೇ ಎಂಥ ಹೋರಾಟ ಮಾಡಬೇಕಾಗಿತ್ತು. ಇದು ಗೊತ್ತದ ನಮ್ಮ ಇವತ್ತು ಅನುಭವಿಸಿದಂಥ ಶಶಿಕಾಂತ್ ಪಡಸಲಿ ಅವ್ರಿಗೆ. ಅವದೆಷ್ಟು ಸ್ವಾಮೀಜಿಗಳು ಬಂದರು, ಏನೆಲ್ಲ ಬಂದರು, ಲಕ್ಷಾವಧಿ ಜನ ಕೂಡಿದರು. ಕೊನೆಗೆ 3,300ಕ್ಕೆ ಅದು 50 ರೂಪಾಯಿ ಸರ್ಕಾರ ಕೊಡೋದು, 50 ರೂಪಾಯಿ ಫ್ಯಾಕ್ಟ್ರಿಗಳು ಕೊಡೋದು, 3,200 ಅದು ರೇಟ್. ಅದು ಇಷ್ಟು ಕೊಡೋದಕ್ಕಾಗಿ ಯಾವ ರೀತಿ ಆಯಿತು. ಇವತ್ತು ಖರ್ಚು ಬರ್ತದೆ 4,500, 600, 700 1 ಟನ್ ಕಬ್ಬಿಗೆ. ಇವ್ರು ಕೊಡ್ತಾರೆ 3,300. ಪ್ರತಿ ಟನ್ನಿಗೆ 1,200 ರೂಪಾಯಿ ಲಾಸ್ ಆಗ್ತದೆ. ಇದನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಭಾಳ ಸಂತೋಷ ವಿಷಯ. ಮಾರ್ಕೆಟ್ ಸಿಗುವವರೆಗೆ ರೈತ ಉದ್ಧಾರ ಇಲ್ಲ. ನೀರು ಮಾರ್ಕೆಟ್ ಸಿಗುತ್ತನ ರೈತ ಉದ್ಧಾರ ಇಲ್ಲ. ಇದು ಬರೆದಿಟ್ಟುಕೊಳ್ಳುವಂಥದ್ದು ದಿನ ಇದು. ಇದನ್ನು ಜನರು ಜಾಗೃತಿ ಮಾಡಿ. ಇದನ್ನು ತರೋರು ಯಾರು? 224 MLAಗಳಿಂದ ಇದು ತರಲಿಕ್ಕೆ ಸಾಧ್ಯ ಇಲ್ಲ, ತರೋದಿಲ್ಲ ಅವ್ರು. ಯಾಕಂತಂದ್ರೆ ಅವ್ರಿಗೆ ಲಾಸ್ ಅಂದ್ರೆ ದುಡ್ಡು ಕೊಡೋದಿಲ್ಲ, ಪಾರ್ಟಿ ಫಂಡ್ ಸಿಗೋದಿಲ್ಲ ಅವ್ರಿಗೆ. ಅವ್ರು ಆರಿಸಿ ಬರೋದಿಲ್ಲ. ಈಗ ಅವ್ರು ಏನು ಮಾಡ್ತಾರೆ? ದುಡ್ಡು ತೆಗೆಯುವಂಥ ಕೆಲಸ ಮಾಡ್ತಾರೆ. ಸೆರೆ ಹಂಚ್ತಾರೆ, ದುಡ್ಡು ಹಂಚ್ತಾರೆ, ಮತ್ತೇನು ಹಂಚ್ತಾರೆ. ದುಡ್ಡು ಯಾರು? ನಮ್ಮ ಟ್ಯಾಕ್ಸ್ ದುಡ್ಡು ರೀ. ನಮ್ಮ ಟ್ಯಾಕ್ಸ್ ದುಡ್ಡಿನ ಅವ್ರು ನಮ್ಗೆ ಹಂಚ್ತಾರೆ. ವರ್ಷಕ್ಕೂ 5 ವರ್ಷಕ್ಕೊಮ್ಮೆ ಬಂದು ಒಂದು 500-1,000 ರೂಪಾಯಿ ಹಂಚಿ ಹೋಗಿಬಿಡ್ತಾರೆ. 500 ಹಿಡಿದ್ರು ಸಹಿತ ಒಂದು ಹೋಟ್ಲಿಗೆ ದಿನಕ್ಕೆ ಎಷ್ಟು ಬೀಳ್ತದೆ? 5 ವರ್ಷ ತನಕ ಅವ್ರು ಎಷ್ಟು ಗಳಿಸ್ತಾರೆ? ಇದನ್ನು ಇವತ್ತು ನಾವು ರೈತರು ವಿಚಾರ ಮಾಡಬೇಕಾಗಿದೆ. ಇದು ಭಾಳ ಮಹತ್ವದ. ಈ ದಿಶೆಯಲ್ಲೇ ಜಾಗೃತಿ ಮೂಡಿಸ್ತಾ ಇದ್ದಾರೆ ಒಂದು ಧರ್ಮದ ನೆಲೆಗಟ್ಟಿನಲ್ಲೇ. ಮತ್ತು ನಮ್ಮ ಜನಕ್ಕೆ ತಿಳಿದು ಧರ್ಮದ ನೆಲೆಗಟ್ಟಿನಲ್ಲಿ ಹೋದಾಗ ತಿಳಿತದೆ. ಬೇರೆ ವಿಷಯ ತಿಳಿದಿಲ್ಲ ನಮ್ಮ ಜನಕ್ಕೆ. ಇವತ್ತು ಅಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದಾಗಿರ್ಬೋದು, ಇಲ್ಲಿ ಉತ್ತರ ಕರ್ನಾಟಕದ ನಮ್ಮ ಮುಗುಳ್ಕೋಡು ಸ್ವಾಮೀಜಿ ಅವ್ರದ್ದಾಗಿರ್ಬೋದು, ಇನ್ನೂರು ಸ್ವಾಮೀಜಿಗಳದ್ದಾಗಿರ್ಬೋದು, ಅವ್ರು ರೆಫರ್ ತೊಗೊಂಡು ಅವ್ರು ಆಧಾರ ತೊಗೊಂಡು ಹೇಳ್ತಾ ಇದ್ದಾರೆ, ಜನರಿಗೆ ಮುಟ್ತಾ ಇದ್ದಾರೆ. ಇನ್ನು ಜನ ಜಾಗೃತಾಗಿ 220